ಹಾಯ್, ನಾನು ನಿಮ್ಮ ಶಿವಕುಮಾರ್ ಮಾತಾಡ್ತಾ ಇರೋದು. ನಾನು ಈ ದಿನ ನಾಟಕ ಮತ್ತು ಕಲಾ ಸಂಸ್ಕೃತಿ ಸಂಘ ಹೆಂಗೆ ರಚನೆ ಮಾಡುವುದು ಎನ್ನುವುದರ ಬಗ್ಗೆ ನಾನು ವಿವರವಾಗಿ ತಿಳಿಸುತ್ತೇನೆ. ಸಂಘ ರಚನೆ ಮಾಡುವುದು ಹೇಗೆ, ಸಂಘ ಏಕೆ ರಚನೆ ಮಾಡಬೇಕು, ಸಂಘದ ಬೈಲ ಹೆಂಗಿರುತ್ತೆ, ಸಂಘ ಕಾರ್ಯಕಾರಿ ಸಮಿತಿಯ ಕೆಲಸಗಳು, ಹುದ್ದೆಗಳು ಏನು, ಮತ್ತು ಸಭೆಯ ನಿಯಮಗಳೇನು ಎಂದು ಒಂದೊಂದರಾಗಿ ವಿವರಿಸುತ್ತೇನೆ. ಸಂಘ ಯಾವ ಥರ ರಚನೆ ಮಾಡಬೇಕು ಎಂಬುದರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸಂಘ ಯಾಕೆ ರಚನೆ ಮಾಡಬೇಕು ಅಂತಂದರೆ, ನಮ್ಮ ಸಾಂಸ್ಕೃತಿಕ ಕಲೆ ಮತ್ತು ಅದನ್ನು ಉಳಿಸುವುದಕ್ಕೋಸ್ಕರ ಸಂಘ ರಚನೆ ಮಾಡಿ ಸರ್ಕಾರದಿಂದ ಬರುವಂತಹ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಂಡು ನಮ್ಮ ಸಂಸ್ಕೃತಿನ ಬೆಳೆಸೋಣ, ಕನ್ನಡ ಸಂಸ್ಕೃತಿಯನ್ನು ಬೆಳೆಸೋಣ ಎನ್ನೋದಕ್ಕೋಸ್ಕರ ಒಂದು ಸಂಘ ರಚನೆ ಮಾಡಿಕೊಂಡು ಮಾಡ್ಬೋದು. ಈ ಸಂಘ ರಚನೆ ಮಾಡೋದ್ರಿಂದ ಸಾಮಾಜಿಕ ಸೇವೆಯನ್ನು ಮಾಡ್ಬೋದು. ಕೆಲವೊಂದು ಮಂಟಪ, ಕಲಾ ಮಂಟಪ, ರಂಗಮಂಟಪಗಳನ್ನು ಕಟ್ಬೋದು. ಸರ್ಕಾರದಿಂದ ಸವಲತ್ತುಗಳು ಕೊಡ್ತಾರೆ, ಅದನ್ನು ಮಾಡ್ಕೊಬೋದು, ಸದುಪಯೋಗ ಪಡಿಸ್ಕೊಬೋದು. ಮೊದಲನೇದಾಗಿ ಸಂಘ ಹೇಗೆ ರಚನೆ ಮಾಡೋದನ್ನು ತಿಳಿಸುತ್ತೇನೆ ನಿಮಗೆ. ನಾನು ಉದಾಹರಣೆಗೆ ಶ್ರೀ ಪಾಂಡುರಂಗ ನಾಟಕ ಮತ್ತು ಸಾಂಸ್ಕೃತಿಕ ಕಲಾ ಬಳಗ ಎಂದಂದ್ಬಿಟ್ಟು ಒಂದು ಹೆಸರು ಇಟ್ಕೊಂಡಿದ್ದೀನಿ, ಎಕ್ಸಾಂಪಲ್, ಉದಾಹರಣೆಯಾಗಿ. ಸರಿನಾ? ನಿಮ್ಗೆ ಯಾವ ಊರು ನಿಮ್ಮದು, ಯಾವ್ದು ಬೇಕೋ ಅದನ್ನು ನೀವು ಇಟ್ಕೊಳ್ರಿ. ಸರಿನಾ? ನಾನೀಗ ಎಕ್ಸಾಂಪಲ್ ತಗೊಂಡು ಹೇಳ್ತಾ ಇದ್ದೀನಿ. ಈ ದಸ್ತಾವೇಜು ಕರ್ನಾಟಕ ಸೊಸೈಟೀಸ್ ರಿಜಿಸ್ಟ್ರೇಷನ್ ಕಾಯ್ದೆ ಅಡಿಯಲ್ಲಿ ನಾಟಕ ಸಂಘವನ್ನು ನೋಂದಾಯಿಸಲು ಬಳಸಬಹುದಾದ ಮಾದರಿ ರೂಪವಾಗಿದೆ ಅಂತಂದ್ರೆ, ಈ ಕರ್ನಾಟಕ ಸೊಸೈಟೀಸ್ ರಿಜಿಸ್ಟ್ರೇಷನ್ ಕಾಯ್ದೆಯಲ್ಲಿ ಈ ಸಂಘನ ರಚನೆ ಮಾಡ್ಕೊಬೋದು. ಸಂಘ ರಚನೆ ಮಾಡಬೇಕು ಅಂದ್ರೆ ಕರ್ನಾಟಕ ಸೊಸೈಟೀಸ್ ರಿಜಿಸ್ಟ್ರೇಷನ್ ಕಾಯ್ದೆ ಅಡಿಯಲ್ಲಿ ನಾಟಕ ಸಂಘವನ್ನು ನೋಂದಾಯಿಸಬಹುದು. ಕರ್ನಾಟಕ ಸೊಸೈಟೀಸ್ ರಿಜಿಸ್ಟ್ರೇಷನ್ ಈ ಕಾಯ್ದೆ ಅಡಿಯಲ್ಲಿ ಬರುತ್ತೆ. ಸರಿನಾ ಸ್ನೇಹಿತರೆ? ನೆಕ್ಸ್ಟ್, ಮತ್ತೆ ಈಗ ಸಂಘ ರಚನೆ ಮಾಡಬೇಕು ಅಂತಂದ್ರೆ ಸಂಘದ ಹೆಸರು ಇರ್ಬೇಕಲ್ಲ. ಸಂಘದ ಹೆಸರು ಬೇಕು ಅಂತಂದ್ರೆ ಒಂದು ಎಕ್ಸಾಂಪಲ್ ಇಟ್ಕೊಂಡಿದ್ದೀನಿ. ಸಂಘದ ಹೆಸರು ನಾನು ಎಕ್ಸಾಂಪಲ್ ಇಟ್ಕೊಂಡಿದ್ದೀನಿ, ಅದನ್ನೇ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮ್ದು ಯಾವ ಊರು, ಅದ್ರ ಬಗ್ಗೆ ಹೆಸರು ಇಟ್ಕೊಂಡು ಇದು ಮಾಡ್ಬೋದು, ಸಂಘ ರಚನೆ ಮಾಡ್ಬೋದು. ಸಂಘದ ಹೆಸರು ಬಂದ್ಬಿಟ್ಟು ಶ್ರೀ ಪಾಂಡುರಂಗ ನಾಟಕ ಕಲಾ ಬಳಗ ಅಂತ ನಾನು ಇಟ್ಕೊಂಡಿದ್ದೀನಿ. ಮತ್ತೆ ಸಂಘದ ವಿಳಾಸ ಇರಬೇಕು. ಸಂಘದ ವಿಳಾಸ ನಾನೇನಿದು ಹೊಸಕೋಟೆ, ಎಕ್ಸಾಂಪಲ್ ಹೊಸಕೋಟೆ, ಒಂದು ಗರಣಿ, ಮಧುಗಿರಿ ತಾಲೂಕು, ತುಮಕೂರು ಡಿಸ್ಟಿಕ್ ಅಂತ ನಾನು ಇಟ್ಕೊಂಡಿದ್ದೀನಿ. ಸಂಘದ ಉದ್ದೇಶಗಳು ಏನೇನು? ನಾಟಕ, ಜನಪದ ಕಲೆ, ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಕಲಾವಿದರಿಗೆ ಪ್ರೋತ್ಸಾಹ, ಕಾರ್ಯಕ್ರಮಗಳನ್ನು ನಡೆಸುವುದು, ಜನಪದವನ್ನು ಬೆಳೆಸುವುದು, ಯಕ್ಷಗಾನ ಮತ್ತು ಈ ಥರ ಎಲ್ಲ, ಮತ್ತೆ ಹಿರಿಯ ಕಲಾವಿದರು ಎಲ್ಲ ಇರ್ತಾರೆ, ಅವಾಗೆಲ್ಲ ಪ್ರೋತ್ಸಾಹ ಮಾಡೋದು. ಈ ಥರ ಇಂದ ಇದು ಉದ್ದೇಶ ಆಗಿರ್ತದೆ, ಅದು ಸಂಘದ ಉದ್ದೇಶ. ಮತ್ತೆ ಸದಸ್ಯರ ವಿವರಗಳು ಅಂದ್ರೆ ಕನಿಷ್ಠ ಇದರಲ್ಲಿ 7 ಜನ ಸದಸ್ಯರು ಇರಬೇಕಾಗುತ್ತದೆ. 7 ಜನ ಸದಸ್ಯರು ಇರಬೇಕು. ಕಾರ್ಯಕಾರಿ ಸಮಿತಿ ಅಂತಂದು ರಚನೆ ಮಾಡ್ಕೊಂತೀವಿ. ಅದರಲ್ಲಿ ಸಂಘ ರಚನೆ ಮಾಡ್ಕೋಬೇಕು. ಕಾರ್ಯಕಾರಿ ಸಮಿತಿ ಅಂತ ಇರುತ್ತೆ, ಒಂದು ಗ್ರೂಪ್. ಆ ಗ್ರೂಪ್ ಅಲ್ಲಿ ಅಧ್ಯಕ್ಷ, ಕಾರ್ಯದರ್ಶಿ, ಖಜಾಂಚಿ ಮತ್ತು ಇತರ ಸದಸ್ಯರುಗಳನ್ನ ಆಯ್ಕೆ ಮಾಡಬೇಕಾಗುತ್ತದೆ. ಅಧ್ಯಕ್ಷರು, ಮತ್ತೆ ಕಾರ್ಯದರ್ಶಿ, ಮತ್ತೆ ಖಜಾಂಚಿ, ಮತ್ತೆ ಇತರರವ್ರನ್ನ ನಾವು ಸೆಲೆಕ್ಟ್ ಮಾಡ್ಕೋಬಹುದು. ಈಗ ಸಂಘಟನಾ ಕಾರ್ಯದರ್ಶಿ, ಮತ್ತೆ ಉಪಾಧ್ಯಕ್ಷ, ಮತ್ತೆ ಈ ತರ ಯಾವ ಬೇಕೋ ಅದನ್ನ ಒಂದು ಮಾಡ್ಕೊಂಡು 7 ಜನ ಇರಬೇಕು. ಮತ್ತೆ ಅದರಲ್ಲಿ ಸಂಸ್ಥಾಪಕರು ಅಂತ ಹೆಸರು ಬೇಕು, ಸಂಸ್ಥಾಪಕ ಹೆಸರುಗಳು ಇರಬೇಕು. ಇವರು ಮೇನ್ ಮುಖ್ಯ ಇವರು ಇದ್ರು, ಅಧ್ಯಕ್ಷರು, ಕಾರ್ಯದರ್ಶಿ ಇವೆಲ್ಲ ಬಿಟ್ಟು ಮತ್ತೆ ಸಂಸ್ಥಾಪಕರು ಅಂತ ಒಂದು ಇರುತ್ತೆ. ಸದಸ್ಯರುಗಳು 7 ಜನ ಇರಬೇಕು, ಅಂದ್ರೆ ಮಿನಿಮಮ್ 7 ಜನ ಇರಬೇಕು. ಅದ್ರ ಮೇಲೆ ನೀವು ಎಷ್ಟು ಜನನ ಆ್ಯಡ್ ಮಾಡ್ಕೊಂಡು ಹೋಗ್ಬೋದು. ಇಷ್ಟಿರ್ಬೇಕು, ಕಾರ್ಯಕಾರಿ ಸಮಿತಿಯಲ್ಲಿ ಇಷ್ಟು ಜನ ಇರಬೇಕು. ಮತ್ತೆ ಬ್ಯಾಂಕ್ ಖಾತೆ, ಸಂಘದ ಹೆಸರಲ್ಲಿ ಬ್ಯಾಂಕ್ ಖಾತೆ ಇರಬೇಕು. ಸಂಘದ ಹೆಸರಿನಲ್ಲಿ ಬ್ಯಾಂಕ್ ಖಾತೆ ತೆಗಿಬೇಕು. ಮತ್ತೆ ರಿಜಿಸ್ಟ್ರೇಷನ್ ದಾಖಲೆಗಳು ಏನೇನು ಬೇಕು ಅಂತಂದ್ರೆ ಬೈಲ ಪ್ರತಿಗಳು. ಬೈಲ ಅಂತಂದ್ರೆ ಏನ್ ಹೇಳ್ತೀನಿ ಅಂತಂದ್ರೆ ಟರ್ಮ್ಸ್ ಅಂಡ್ ಕಂಡೀಷನ್. ಬೈಲ ಅಂದ್ರೆ ಏನು? ಟರ್ಮ್ಸ್ ಅಂಡ್ ಕಂಡೀಷನ್, ನಿಯಮಗಳು. ಆ ನಿಯಮಗಳು ಇರಬೇಕು. ಆ ನಿಯಮಗಳು ಏನೇನು ಅಂತ ಅಂದ್ಬಿಟ್ಟು ನಾನು ಆಮೇಲೆ ಎಕ್ಸ್ಪ್ಲೇಷನ್ ಕೊಡ್ತೀನಿ ಒಂದೊಂದೇನೆ. ಈಗ ಇದು ಮಾಡಬೇಕು. ಸರಿ, ಇದು ಬೈಲ ಪ್ರತಿಗಳು, ಮತ್ತೆ ಸದಸ್ಯರ ಆಧಾರ್ ಕಾರ್ಡು, ಮತ್ತು ಫೋಟೋ, ಮತ್ತು ವಿಳಾಸದ ದಾಖಲೆಗಳಿರಬೇಕು. ಅಂದ್ರೆ ಎಕ್ಸಾಂಪಲ್ ವಿಳಾಸದ ದಾಖಲೆ ಅಂತಂದ್ರೆ ಆಧಾರ್ ಕಾರ್ಡು, ಒಂದು ಪಾಸ್ಪೋರ್ಟ್, ಈ ತರ ಎಲ್ಲ ಇರಬೇಕು. ಸರಿನಾ? ನೆಕ್ಸ್ಟ್, ಅರ್ಜಿ ಎಲ್ಲಿ ಹಾಕ್ಬೇಕು ಅಂತಂದ್ರೆ
ಅರ್ಜಿ ಎಲ್ಲಿ ಹಾಕ್ಬೇಕು ಅಂತಂದ್ರೆ ಆ ಜಿಲ್ಲಾ ರಿಜಿಸ್ಟರ್ ಕಚೇರಿಯಲ್ಲಿ ಅರ್ಜಿ ಸಲ್ಲಿಸಬೇಕು. ಜಿಲ್ಲಾ ರಿಜಿಸ್ಟರ್ ಕಚೇರಿಯಲ್ಲಿ ಅರ್ಜಿ ಸಲ್ಲಿಸಬೇಕು ಅಂದ್ರೆ ನಮ್ದು ತುಮಕೂರು ಡಿಸ್ಟಿಕ್ ಎಕ್ಸಾಂಪಲ್, ತುಮಕೂರು DC ಆಫೀಸಲ್ಲಿ ರಿಜಿಸ್ಟ್ರೇರ್ ಆಫೀಸರ್ ಇರುತ್ತಲ್ಲ, ಅಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾಗುತ್ತದೆ. ರಿಜಿಸ್ಟರ್ ಮಾಡಿಸ್ಬೇಕಂದ್ರೆ ಸಹಿಗಳು ಬೇಕು. ಎಲ್ಲಾ ಸ್ಥಾಪಕ ಸದಸ್ಯರುಗಳ ಸಹಿಗಳು ಕಡ್ಡಾಯವಾಗಿರ್ಬೇಕು. ಮತ್ತೆ ಓಕೆನಾ ಸ್ನೇಹಿತರೆ, ಇನ್ನ ಈ ತರ ವಿಡಿಯೋಗಳನ್ನ ಮಾಡ್ತೀನಿ. ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಪ್ರೋತ್ಸಾಹ ಮಾಡಿ ಅಂತ ಅಂದ್ಬಿಟ್ಟು ಕೇಳ್ಕೊಂತ ಇದ್ದೀನಿ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋನ ಕಂಟಿನ್ಯೂ ಮಾಡೋಣ. ಓಕೆ, ಸಂಸ್ಥಾಪಕ ಸದಸ್ಯರ ವಿವರಗಳಿರ್ಬೇಕು. ಕ್ರಮ ಸಂಖ್ಯೆ, ಹೆಸರು, ಹುದ್ದೆ, ಸಹಿ, ಈ ತರ ಒಂದು ಇದು ಮಾಡ್ಕೊಂಡು ಯಾರ್ಯಾರ ಹೆಸರು, ಹುದ್ದೆ ಏನು, ಕ್ರಮ ಸಂಖ್ಯೆ, ಹೆಸರು ಮತ್ತೆ ಹುದ್ದೆಗಳ ಹೆಸರು ಸಹಿ ಮಾಡ್ಕೊಂಡು ಅದರ ಪ್ರಕಾರ ಇದ್ ಮಾಡ್ಬೇಕು. ಮತ್ತೆ ದಿನಾಂಕ ಮತ್ತೆ ಸ್ಥಳನ ಹಾಕ್ಬಿಟ್ಟು ಒಂದು ಫಾರ್ಮೆಟ್ ಬರುತ್ತೆ, ಅದ್ ಮಾಡ್ಬೇಕು. ನೆಕ್ಸ್ಟ್ ಯಾವ ಫಾರ್ಮೆಟ್ ಅಲ್ಲಿ ಸಹಿ ಹಾಕ್ಸ್ಬೇಕು ಅಂತಂದ್ರೆ ಸದಸ್ಯರ ಹೆಸರು ಹಾಕುವ ಫಾರ್ಮೆಟ್. ಸದಸ್ಯ ಯಾವ ತರ ಫಾರ್ಮೆಟ್ ಅಲ್ಲಿ ಹಾಕ್ಬೇಕು, ಹೆಸರು ಹಾಕ್ಬೇಕು ಅಂತಂದ್ರೆ ಈಗ ಸಂಘದ ಹೆಸರು ಇರಬೇಕು ಮೇಲೆ, ಮತ್ತೆ ಕ್ರಮ ಸಂಖ್ಯೆ, ಸದಸ್ಯರ ಹೆಸರು, ತಂದೆಯ ಹೆಸರು, ವಿಳಾಸ, ಮೊಬೈಲ್ ನಂಬರ್, ಹುದ್ದೆ, ಸಹಿ. ಈ ತರ ಫಾರ್ಮೆಟ್ ಅಲ್ಲಿ ಸಿಗ್ನೇಚರ್ ಹಾಕ್ಸ್ಕೊಂಡು ಸ್ನೇಹಿತರೆ. ಈ ಪೂರ್ತಿ ಕ್ರಮ ಸಂಖ್ಯೆ, ಸದಸ್ಯರ ಹೆಸರು, ತಂದೆಯ ಹೆಸರು, ವಿಳಾಸ, ಮೊಬೈಲ್ ಸಂಖ್ಯೆ, ಹುದ್ದೆ, ಸಹಿ, ಈ ತರ ಫಾರ್ಮೆಟ್ ಸಿಗ್ನೇಚರ್ ಹಾಕ್ಸ್ಕೊಂಡು ಸಬ್ಮಿಟ್ ಮಾಡಬೇಕಾಗುತ್ತದೆ. ಅಂದ್ರೆ ಈಗ ಬೇಕಾಗುವ ದಾಖಲೆಗಳು ಏನೇನು ಅಂತಂದ್ರೆ ಆಧಾರ್ ಕಾರ್ಡ್ ಜೆರಾಕ್ಸು, ಮತ್ತೆ ಪಾಸ್ಪೋರ್ಟ್ ಸೈಜ್ ಫೋಟೋ, ಮೊಬೈಲ್ ನಂಬರ್, ಮತ್ತೆ ಸಿಗ್ನೇಚರ್ ಹಾಕಿ ಇವೆಲ್ಲ ಇರಬೇಕು. ಮತ್ತೆ ರಿಜಿಸ್ಟ್ರೇಷನ್ ಸಾಮಾನ್ಯವಾಗಿ ಕನಿಷ್ಠ 7 ಜನ ಸ್ನೇಹಿತರೆ, 7 ಜನ ಇರಬೇಕಾಗುತ್ತೆ. ಅಧ್ಯಕ್ಷರು, ಕಾರ್ಯದರ್ಶಿ, ಖಜಾಂಚಿ ಇವರು ಕಂಪಲ್ಸರಿ ಇರಬೇಕು. 3 ಜನ ಮಾಡ್ಕೊಬೇಕು ಸಂಘದಲ್ಲಿ. ಈ 3 ಜನ ಸೆಲೆಕ್ಟ್ ಮಾಡ್ಕೊಂಡು ಇನ್ನು ಉಳಿದರ ಸದಸ್ಯರನ್ನ ಇಲ್ಲ ಇನ್ನೊಂದು ಪೋಸ್ಟ್ ಕೊಟ್ಕೊಂಡು ಏನೋ ಒಂದು ಮಾಡ್ಕೊಂಡು ಸಂಘ ರಚನೆ ಮಾಡ್ಕೊಬಹುದು ಸ್ನೇಹಿತರೆ. ಈಗ ನೆಕ್ಸ್ಟ್ ಬೈಲಾ ಅಂತ ಹೇಳಿದ್ನಲ್ಲ, ಟರ್ಮ್ಸ್ ಅಂಡ್ ಕಂಡೀಷನ್ಸ್, ನಿಯಮಗಳು. ಆ ನಿಯಮಗಳು ಏನೇನೇನು ಅಂತ ಅಂದ್ಬಿಟ್ಟು ಒಂದೊಂದಾಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು ಸಂಘದ ಹೆಸರು ಇರಬೇಕು. ಮಾಮೂಲಿ ಸಂಘದ ಹೆಸರು ನಾನು ಈಗ ಪಾಂಡುರಂಗ ನಾಟಕ ಕಲಾ ಬಳಗ ಹೊಸಕೋಟೆ ಅಂತ ಹೇಳಿದ್ನಲ್ಲ, ಅದೇ ತರ ಹೆಸರು ಇಟ್ಕೊಳ್ಬೇಕಾಗುತ್ತದೆ. ಮತ್ತೆ ಸಂಘದ ವಿಳಾಸ, ಈಗ ನಾನು ಒಂದು ಸಂಘದ ಹೆಸರು ಮುಖ್ಯ ಕಚೇರಿ ಹೊಸಕೋಟೆ ಮಧುಗಿರಿ ತಾಲೂಕು ಅಲ್ಲಿ ಇರಬೇಕಾಗುತ್ತದೆ ಅಂತ ನಾನು ಎಕ್ಸಾಂಪಲ್ ತಗೊಂಡಿದ್ದೀನಿ. ಇದು ಸಂಘದ ಉದ್ದೇಶಗಳೇನು ಅಂತಂತಂದ್ರೆ ನಾಟಕ, ಜನಪದ, ಕಲೆ, ಯಕ್ಷಗಾನ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಉತ್ತೇಜಿಸುವುದು. ಅಂದ್ರೆ ಈಗ ನಾನು ಎಕ್ಸಾಂಪಲ್ ಹೇಳ್ತಾ ಇದ್ನಲ್ಲ, ಈ ನಾಟಕ, ಜನಪದ, ಯಕ್ಷಗಾನ, ಕಲಾ ಇವೆಲ್ಲನೆಲ್ಲ ಪ್ರೋತ್ಸಾಹದಕ್ಕೋಸ್ಕರ ಸಂಘದ ಉದ್ದೇಶಗಳಾಗಿರ್ತವೆ. ಸರಿನಾ? 4ನೇದು ಸದಸ್ಯತ್ವ ಅರ್ಹತೆ. ಸದಸ್ಯತ್ವ ಅರ್ಹತೆ ಪಡಬೇಕು ಅಂತಂದ್ರೆ ಅಂದ್ರೆ ಅದ್ರಲ್ಲಿ ಇವೆಲ್ಲ ಬೈಲಾದಲ್ಲಿ ಬರ್ತಾ ಇರುತ್ತೆ, ಮೆನ್ಷನ್ ಮಾಡಿರ್ತಾರೆ ಅವರೇ. ಆ ಬೈಲಾದಲ್ಲಿ ಏನೇನಿದೆ ಅಂತ ನಿಮ್ ಜಸ್ಟ್ ನಾರ್ಮಲ್ ಆಗಿ ಎಕ್ಸಾಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸದಸ್ಯತ್ವದ ಅರ್ಹತೆ 18 ವರ್ಷ ಮೇಲ್ಪಟ್ಟಾಗಿರ್ಬೇಕು. ಯಾರಾದ್ರೂ ಬೇಕಾದ್ರೂ ಸದಸ್ಯತ್ವ ಪಡ್ಕೊಬಹುದು. ನೆಕ್ಸ್ಟ್ ಸದಸ್ಯತ್ವದ ಶುಲ್ಕ. ಅಂದ್ರೆ ಈಗ ಸಂಘ ಬೆಳೆಸ್ಬೇಕು ಅಂದ್ರೆ ಸಂಘ ಸ್ಥಾಪನೆ ಮಾಡ್ಬೇಕು ಅಂತಂದ್ರೆ ಇಂತಿಷ್ಟು ಅಂತ ಅಮೌಂಟ್ ಖರ್ಚು ಮಾಡ್ಬಿಟ್ಟು ಸಂಘ ರಿಜಿಸ್ಟರ್ ಮಾಡ್ಬೇಕು, ಇದಾಗುತ್ತಲ್ಲ. ನೆಕ್ಸ್ಟ್ ಅದಾದ್ಮೇಲೆ ಕಾರ್ಯಕಾರಿ ಸಮಿತಿಯಲ್ಲಿ ಡಿಸೈಡ್ ಮಾಡ್ತಾರೆ. ಇಷ್ಟು ಒಂದು ಸಂಘ ಫುಲ್ ದೊಡ್ಡದಾಗಿ ಇದ್ರೆ ಒಂದು 500 ರೂಪಾಯಿ, 1000 ರೂಪಾಯಿ ಆತರ ಮಾಡ್ತಾರೆ. ಇಲ್ಲ ಸಂಘ ಸ್ವಲ್ಪ ಕಡಿಮೆ ಇದ್ರೆ ಒಂದು 200-300 ರೂಪಾಯಿ ಆತರ ಮಾಡ್ಕೊಂಡು ಸಂಘದ ಶುಲ್ಕವನ್ನು ಕಾರ್ಯಕಾರಿ ಸಮಿತಿಯಲ್ಲಿ ನಿರ್ಧರಿಸುತ್ತಾರೆ. ನೆಕ್ಸ್ಟ್ ಸದಸ್ಯರುಗಳ ಹಕ್ಕುಗಳು. ಅದೇ ಸ್ನೇಹಿತರೆ, ಅವ್ರ ಹಕ್ಕುಗಳು ಏನೇನಿರುತ್ತೆ ಸದಸ್ಯತ್ವ ತಗೊಂಡ್ಮೇಲೆ ಅವ್ರ ಹಕ್ಕುಗಳು ಏನೇನಿರುತ್ತೆ? ಹಕ್ಕುಗಳು ಏನಂತಂದ್ರೆ ಸಭೆಗಳಲ್ಲಿ ಭಾಗವಹಿಸುವುದು ಮತ್ತು ಮತ ಚಲಾಯಿಸುವುದು ಹಾಗೂ ಸಲಹೆ ನೀಡುವುದು. ಮಾಮೂಲಿ ಸಭೆಗಳು ಬಂದಾಗ ಸಭೆಗಳ ಹತ್ರ ಸಹಕರಿಸಿ ಸಭೆಗಳಲ್ಲಿ ಕಾರ್ಯನಿರ್ವಹಿಸಿ ಮತ್ತೆ ಈ ತರ ಏನಾದೊಂದು ಸಜೆಷನ್ ಮಾಡುವುದು ಮತ್ತೆ ಮತ ಚಲಾಯಿಸುವುದು. ಇದೆಲ್ಲ ಸದಸ್ಯರುಗಳ ಕರ್ತವ್ಯ ಆಗಿರ್ತದೆ. ಹಕ್ಕುಗಳಾಗಿರ್ತದೆ. ನೆಕ್ಸ್ಟ್ ಕರ್ತವ್ಯಗಳು. ಅವರ ಕರ್ತವ್ಯಗಳು ಏನೇನು ಅಂತಂದ್ರೆ ಸಂಘದ ಗೌರವ, ಮಾಮೂಲಿ ಎಕ್ಸಾಂಪಲ್ ಸಂಘದ ಗೌರವವನ್ನು ಕಾಪಾಡಬೇಕು. ಹಾಗೂ ಬೈಲಾದ ನಿಯಮಗಳು, ಈಗ ಹೇಳ್ತಾ ಇದ್ದೀನಲ್ಲ ಬೈಲಾ ನಿಯಮಗಳು, ಆ ಬೈಲಾ ನಿಯಮಗಳನ್ನ ಪಾಲನೆ ಮಾಡಬೇಕು. ಸದಸ್ಯರ ಕರ್ತವ್ಯಗಳು ಆಗಿರ್ತದೆ. ನೆಕ್ಸ್ಟ್ ಹುದ್ದೆಗಳು ಮಾಮೂಲಿ ಹೇಳಿದ್ನಲ್ಲ ಸ್ನೇಹಿತರೆ, ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿ, ಸಹ ಕಾರ್ಯದರ್ಶಿ, ಖಜಾಂಚಿ, ಸಂಘಟನಾ ಕಾರ್ಯದರ್ಶಿ ಮತ್ತು ಕಾರ್ಯಕಾರಿ ಸಮಿತಿ ಸದಸ್ಯರು. ಅಂದ್ರೆ ಈಗ 3 ಜನನ ಇಟ್ಕೊಬಹುದು. ನೆಕ್ಸ್ಟ್ ಇಲ್ಲ ಅಂತಂದ್ರೆ ಒಂದು ಅಧ್ಯಕ್ಷ ಅಂತ ಹೇಳಿದ್ನಲ್ಲ, ಅಧ್ಯಕ್ಷ, ಉಪಾಧ್ಯಕ್ಷ, ಕಾರ್ಯದರ್ಶಿ, ಸಹ ಕಾರ್ಯದರ್ಶಿ, ಖಜಾಂಚಿ, ಸಂಘಟನಾ ಕಾರ್ಯದರ್ಶಿ ಈ ತರ ಇಟ್ಕೊಬಹುದು.
ಇಲ್ಲ ಅಂತಂದ್ರೆ ಅಧ್ಯಕ್ಷ ಉಪಾಧ್ಯಕ್ಷ ಖಜಾಂಚಿ 3 ಜನ ಇಟ್ಕೊಬೋದು, ಇನ್ನುಳಿದ ಸದಸ್ಯರಾಗಿ ತಗೊಬೋದು. ಅದು ನಿಮಗೆ ಸೇರಿದ್ದು. ಯಾವ ತರ ಬೇಕಾದ್ರೂ ಇಟ್ಕೊಬೋದು. ನೆಕ್ಸ್ಟ್, ಈಗ ಕಾರ್ಯಕಾರಿ ಸಮಿತಿಯಲ್ಲಿ ಇರ್ತಾರಲ್ಲ, ಕಾರ್ಯಕಾರಿ ಸಮಿತಿಯಲ್ಲಿರುವ ಕೆಲಸಗಳು ಏನು, ಅವರ ಕೆಲಸಗಳೇನೇನು? ಈಗ ಅಧ್ಯಕ್ಷರ ಎಕ್ಸಾಂಪಲ್, ಈಗ ಅಧ್ಯಕ್ಷರ ಕೆಲಸ ಏನು? ಅಧ್ಯಕ್ಷರ ಕೆಲಸ ಅಂತಂದ್ರೆ ಸಂಘದ ಸಭೆಗಳಿಗೆ ಅಧ್ಯಕ್ಷತೆ ವಹಿಸುವುದು. ಈ ಎಲ್ಲಾನ ಸಭೆಗಳು ಕರೆದಿರ್ತಾರೆ, ಅಲ್ಲಿ ಹೋಗ್ಬಿಟ್ಟು ಸಭೆಗಳಲ್ಲಿ ಹೋಗಿ ಅಧ್ಯಕ್ಷತೆ ವಹಿಸುವುದು. ಮತ್ತು ಪ್ರಮುಖ ನಿರ್ಧಾರಗಳಲ್ಲಿ ಏನಾನ ಒಂದು ಪ್ರಮುಖವಾಗಿರ್ತಾವಂತ ವಿಚಾರಗಳಿರ್ತಾವಲ್ಲ, ಅದರಲ್ಲಿ ಪ್ರಮುಖವಾದ ವಿಚಾರಗಳಲ್ಲಿ ನಿರ್ಧಾರ ತಗೊಬೇಕು. ಈ ತರ ಇದ್ ಮಾಡ್ಬೇಕು, ಅದ್ ಮಾಡ್ಬೇಕು ಅಂತ ಒಂದು ಅಧ್ಯಕ್ಷತೆ ವಹಿಸ್ಕೊಂಡು ಪ್ರಮುಖ ನಿರ್ಧಾರಗಳಲ್ಲಿ ಮಾರ್ಗದರ್ಶನ ನೀಡುವುದು. ಒಳ್ಳೆ ಮಾರ್ಗದರ್ಶನ ನೀಡುವುದು, ಸಂಘಕ್ಕೆ ಒಳ್ಳೇದಾಗುವಂತ ಮಾಡ್ಕೊಂಡು ಹೋಗೋದು ಅಧ್ಯಕ್ಷ ಕರ್ತವ್ಯ, ಅಧಿಕಾರ. ನೆಕ್ಸ್ಟ್, ಕಾರ್ಯದರ್ಶಿ ಕರ್ತವ್ಯ ಏನಂತಂದ್ರೆ ಸಭೆ ಕರೆಯುವುದು, ದಾಖಲೆ ಸಂಗ್ರಹಿಸುವುದು ಮತ್ತು ಸಂಘದ ಕಾರ್ಯಾಚರಣೆಯನ್ನು ನಿರ್ವಹಿಸುವುದು. ಸಭೆ ಕರೆಯೋದು, ಮತ್ತೆ ಏನಾದರೂ ದಾಖಲಾತಿಗಳನ್ನ ಪಡ್ಕೊಳೋದು. ದಾಖಲಾತಿ ಅಂತಂದ್ರೆ ಏನಾದ್ರು ಎಕ್ಸಾಂಪಲ್, ಯಾರಿಗಾದ್ರು ಸಂಘಕ್ಕೆ ದುಡ್ಡು ಬೇಕು ಅಂತಂದಾಗ ಅವರ ಈ ತರ ಬೇಕು ನಮ್ಗೆ ಅಂತಂದ್ಬಿಟ್ಟು ದಾಖಲಾತಿಗಳನ್ನ ಮುಖಾಂತರ ಅವ್ರಿಗೆ ಕೇಳೋದು, ದಾಖಲಾತಿಗಳು ವಿವರಣೆ ಸಂಗ್ರಹಿಸೋದು. ಮತ್ತೆ ಏನಾದ್ರು ಒಂದು ಮೇನ್ ನಿರ್ಧಾರ ಅವರು ತಗೊಂಡ್ಬಿಟ್ಟು ಮಾರ್ಗದರ್ಶನ ನೀಡ್ಕೊಡ್ಬೇಕು ಅವ್ರಿಗೆ. ಕಾರ್ಯಾಚರಣೆ ಮತ್ತೆ ಸಂಘದ ಕಾರ್ಯಾಚರಣೆ ಆಗುವಗಳು ಮತ್ತೆ ಎಲ್ಲ ಅವರೇ ನೋಡ್ಕೊಳ್ಬೇಕು, ಕಾರ್ಯದರ್ಶಿ ನೋಡ್ಕೊಳ್ಬೇಕು. ಮತ್ತೆ ಖಜಾಂಚಿಯ ಕರ್ತವ್ಯ ಏನಂತಂದ್ರೆ ಹಣಕಾಸಿನ ಲೆಕ್ಕಪತ್ರ ನಿರ್ವಹಣೆ ಹಾಗೂ ಬ್ಯಾಂಕ್ ವ್ಯವಹಾರಗಳನ್ನು ನೋಡಿಕೊಳ್ಳುವುದು. ಹಣಕಾಸು ಈಗ ಈ ನಮ್ಮ ಸಂಘ ಈ ತರ ಇದೆ, ಇಷ್ಟು ಅಮೌಂಟ್ ಕೊಡ್ರಿ ಅಂತ ಏನಾದ್ರು ಒಂದು ಬೇರೆ ಬೇರೆ ಸರ್ಕಾರದ ಟ್ರಸ್ಟ್ಗಳು ಅವು ಕಡೆಯಿಂದ ಬರುವಂತದನ್ನ ಸಂಘದ ನಿರ್ವಹಣೆ ಕರೆಕ್ಟಾಗಿ ಉಪಯೋಗ ಮಾಡೋದು, ಅಮೌಂಟ್ ರಿಲೀಸ್ ಮಾಡೋದು, ಮತ್ತು ಬ್ಯಾಂಕ್ ಖಾತೆಗಳ ವಿವರಗಳನ್ನು ಚೆನ್ನಾಗಿ ಹ್ಯಾಂಡಲ್ ಮಾಡಬೇಕು. ಖಜಾಂಚಿಯ ಕರ್ತವ್ಯ ಅಂದ್ರೆ ಹಣಕಾಸಿನಲ್ಲಿ ಕರೆಕ್ಟಾಗಿ ನೋಡ್ಕೊಂಡು ಇರಬೇಕು. ಅವರು ಖಜಾಂಚಿಯ ಕರ್ತವ್ಯ ಲೆಕ್ಕಪತ್ರ ಮತ್ತು ವ್ಯವಹಾರಗಳನ್ನು ನೋಡಿಕೊಳ್ಳುವುದು. ಮತ್ತೆ ಇದಾದ್ಮೇಲೆ ಸಭೆಗಳ ನಿಯಮಗಳು ಏನೇನಿರುತ್ತೆ ಸ್ನೇಹಿತರೆ? ಸಭೆಗಳ ನಿಯಮಗಳು ಏನೇನಿರುತ್ತೆ? ಸಾಮಾನ್ಯ ಸಭೆ ವರ್ಷಕ್ಕೆ ಕನಿಷ್ಠ 1 ಬಾರಿ ನಡೆಸಬೇಕಾಗುತ್ತದೆ. ಸಾಮಾನ್ಯವಾಗಿ 1 ವರ್ಷಕ್ಕೆ ಒಂದ್ಸಲ ಸಭೆ ನಡೆಸ್ತಾರೆ. ಈಗ ತುರ್ತು ಸಭೆ ನಡೆಸಬೇಕು ಅಂತಂದ್ರೆ ಅಧ್ಯಕ್ಷ ಅಥವಾ ಕಾರ್ಯಕಾರಿ ಸಮಿತಿಯ ಅನುಮತಿಯಿಂದ ತುರ್ತು ಸಭೆ ಕರೆಯಬಹುದು. ಈಗ ಎಕ್ಸಾಂಪಲ್ ಎಲ್ಲಾನ ಈಗ ದೊಡ್ಡ ಸಂಘಗಳು ಇರ್ತವೆ, ಅಲ್ಲಿ ಹತ್ರ ಹೋಗ್ಬೇಕು, ಅವ್ರ ಹತ್ರ ಹೋಗ್ಬಿಟ್ಟು ಮಾತಾಡ್ಬೇಕು, ಇಲ್ಲ ಸಂಘ ಹೋಗ್ಬೇಕು. ಅದು ಹೋಗ್ಬೇಕು ಅಂದ್ರೆ ಡಿಸೈಡ್ ಮಾಡ್ಬೇಕು, ಸಂಘ ಅಲ್ಲಿ ಹೋಗ್ಬೇಕು ಬಿಡ್ಬೇಕು ಮತ್ತೆ ಏನಾದ್ರು ಮಾಡ್ಬೇಕು ಅನ್ನೋದಕ್ಕೆ ಡಿಸೈಡ್ ಮಾಡ್ಬೇಕು ಅಂತಂದ್ರೆ ತುರ್ತು ಸಭೆ ಕರಿಬೇಕು. ತುರ್ತು ಸಭೆ ಕರೆದ್ಬಿಟ್ಟು ಅಲ್ಲಿ ಎಲ್ಲ ಕಾರ್ಯಕಾರಿ ಸಮಿತಿಯಲ್ಲಿ ಮಾತಾಡ್ಕೊಂಡು ಇದ್ ಮಾಡೋದು, ಅದು ತುರ್ತು ಸಭೆ. ಚುನಾವಣೆ ವಿಧಾನ ಹೆಂಗಿರುತ್ತೆ? ಚುನಾವಣೆ ವಿಧಾನ ಸಂಘದ ಎಲ್ಲಾ ಹುದ್ದೆಗಳು ಸದಸ್ಯರ ಮತದಾನದ ಮೂಲಕ ಆಯ್ಕೆ ಮಾಡಲಾಗುತ್ತದೆ. ಈಗ ಸದಸ್ಯರು ಯಾರು ಇರ್ತಾರೆ ಅವರೆಲ್ಲ ಎಲೆಕ್ಷನ್ ಮಾಡ್ಬಿಟ್ಟು ಅವ್ರಿಗೆ ವೋಟ್ ಹಾಕಿ ಈ ಕಾರ್ಯಕಾರಿ ಸಮಿತಿಯಲ್ಲಿ ಇರ್ತಾರಲ್ಲ ಅವರು ಸಂಘದ ಎಲ್ಲಾ ಹುದ್ದೆಗಳನ್ನು ಅವರು ವೋಟಿನ ಮುಖಾಂತರನೇ ಮಾಡ್ಕೊಬೇಕಾಗುತ್ತದೆ. ಇದು ಚುನಾವಣೆ ವಿಧಾನ. ಮತದಾನ ಮೂಲಕ ಆಯ್ಕೆ ಮಾಡಲಾಗುತ್ತದೆ. ನೆಕ್ಸ್ಟ್, ಹುದ್ದೆ ಅವಧಿ ಎಷ್ಟಿರುತ್ತೆ? ಎಕ್ಸಾಂಪಲ್ ಒಬ್ಬೊಬ್ರು 1 ವರ್ಷ ಇಟ್ಕೊಂತಾರೆ, 2 ವರ್ಷ ಇಟ್ಕೊಂತಾರೆ, ನಾವು 3 ವರ್ಷ ಅನ್ಕೊಳ್ರಿ. 3 ವರ್ಷ, ಪ್ರತಿ ಹುದ್ದೆ ಅವಧಿ 3 ವರ್ಷ ಇರುತ್ತದೆ. ಹುದ್ದೆ ಅವಧಿ 3 ವರ್ಷ ಇಟ್ಕೊಬಹುದು. ಓಕೆನಾ? ನೆಕ್ಸ್ಟ್, ಹಣಕಾಸು ನಿಯಮ ಏನಿರುತ್ತೆ? ಸಂಘದ ಎಲ್ಲಾ ಹಣವನ್ನು ಬ್ಯಾಂಕ್ ಖಾತೆಯ ಮೂಲಕ ಮಾತ್ರ ನಿರ್ವಹಿಸಬೇಕು. ಸಂಘದ ಎಲ್ಲಾ ಹಣವನ್ನು ಬ್ಯಾಂಕ್ ಖಾತೆಯ ಮೂಲಕ ಅಂದ್ರೆ ಬ್ಯಾಂಕಿನ ಮುಖಾಂತರನೇ ಎಲ್ಲ ಏನೇನು ವ್ಯವಹಾರ ಮಾಡಬೇಕು, ತಗೊಳ್ಬೇಕು. ಇದೊಂದು ನಾವು ಯಾವ್ದಾದ್ರು ಒಂದು ನಾಟಕ ಮಾಡ್ಬೇಕು ಅಂತಂದ್ರೆ ಅದ್ರ ಮುಖಾಂತರ ತಗೊಂಡು ಬ್ಯಾಂಕ್ ಮುಖಾಂತರನೇ ಕೊಟ್ಟು ಎಲ್ಲ ಮಾಡಿ ಇದ್ ಮಾಡ್ಬೇಕಾಗುತ್ತದೆ. ಅಂದ್ರೆ ಬ್ಯಾಂಕಿನ ಮುಖಾಂತರ ಮಾಡ್ಕೊಬೇಕಾಗುತ್ತದೆ. ಮತ್ತೆ ಅನುದಾನ ಬಳಕೆ ಅಂತಂದ್ರೆ ಸರ್ಕಾರಿ ಅಥವಾ ಖಾಸಗಿ ಅನುದಾನವನ್ನು ಸಂಘದ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಮಾತ್ರ ಬಳಸಬೇಕು. ಸಂಘದ ಅಂದ್ರೆ ಈಗ ನಾಟಕ ಮಾಡೋದು, ಒಂದು ಭಜನೆ ಪದ ಮಾಡೋದು, ಇಲ್ಲ ಏನೋ ಒಂದು ಫಂಕ್ಷನ್ ಮಾಡೋದು, ಇದಕ್ಕೆ ಮಾತ್ರ ಉಪಯೋಗಿಸ್ಕೊಬೇಕು. ಅದು ಸಂಘದ ಕಾರ್ಯಕಾರಿ ಸಮಿತಿಯಲ್ಲಿ ಡಿಸೈಡ್ ಮಾಡ್ಕೊಂಡು ಅದು ಉಪಯೋಗಿಸ್ಕೊಬೇಕು. ಈಗ ಸೋಷಿಯಲ್ ಸೇವೆ ಮಾಡ್ಬೇಕು ಅಂತಂದ್ರೂ ಯಾವ್ದೋ ಒಂದು ರಂಗಮಂಟಪ ಅದು ಏನೋ ಒಂದು ಕಟ್ಟಬೇಕು, ಏನೋ ಒಂದು ಮಾಡ್ಬೇಕು ಅಂತಂದ್ರು ಅದನ್ನ ಯೂಸ್ ಅದು ಕಾರ್ಯಕಾರಿ ಸಮಿತಿಯಲ್ಲಿ ಡಿಸೈಡ್ ಮಾಡ್ಕೊಂಡು ಯೂಸ್ ಮಾಡ್ಕೊಬೇಕು. ಅನುದಾನ ಬಳಕೆ ಇದಕ್ಕೆ ಮಾತ್ರ ಉಪಯೋಗಿಸ್ಕೊಬೇಕು. ಮತ್ತೆ ಶಿಸ್ತು ಕ್ರಮ
ಶಿಸ್ತು ಕ್ರಮ, ಇದು ಶಿಸ್ತು ಕ್ರಮ ಅಂತಂದ್ರೆ ಸಂಘದ ನಿಯಮ ಉಲ್ಲಂಘಿಸಿದ ಸದಸ್ಯರ ವಿರುದ್ಧ ಕಾರ್ಯಕಾರಿ ಸಮಿತಿ ಕ್ರಮ ಕೈಗೊಳ್ಳಬಹುದು ಮತ್ತು ತೆಗೆದು ಹಾಕಬಹುದು. ಶಿಸ್ತು ಕ್ರಮ ಸಂಘದ ನಿಯಮಗಳನ್ನು ಉಲ್ಲಂಘಿಸಿದವರಿಗೆ. ಈಗ ಸಂಘದಲ್ಲಿ ಇದ್ಕೊಂಡು ನಿಯಮಗಳು ಏನೇನಿರ್ತವೆ ಎಲ್ಲ, ಈ ಈ ನಿಯಮಗಳು ಏನೇನಿರ್ತವೆ ಅದೆಲ್ಲ ಉಲ್ಲಂಘನೆ ಮಾಡಿದ್ರೆ ಅವ್ರನ್ನ ಕ್ರಮ ಕೈಗೊಳ್ಳಬಹುದು, ಇಲ್ಲಾಂದ್ರೆ ತೆಗೆದು ಹಾಕ್ಬೋದು, ಏನೋ ಒಂದು ಮಾಡ್ಬೋದು. ಅದು ಅಶಿಸ್ತಿನಿಂದ ಇದ್ರೆ ಇದೇ ಬೈಲಾದಲ್ಲೆಲ್ಲ ಬರೋದು. ಇದನ್ನೇ ಬೈಲಾ ಬರುತ್ತೆ. ಬೈಲಾ ತಿದ್ದುಪಡಿ ಸಾಮಾನ್ಯ ಸಭೆಯಲ್ಲಿ ಬಹುಮತದ ಒಪ್ಪಿಗೆಯಿಂದ ಬೈಲಾ ತಿದ್ದುಪಡಿ ಮಾಡಬಹುದು. ನಾವೀಗ ಎಕ್ಸಾಂಪಲ್ ಈಗ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಲ್ಲ, ಇವೆಲ್ಲ ಪಾಯಿಂಟ್ಗಳು ಸೇರಿಸಬಹುದು. ನೆಕ್ಸ್ಟ್ ಇನ್ನ ಯಾವ್ದನ್ನ ಪಾಯಿಂಟ್ಗಳು ಸೇರಿಸಬಹುದು, ಇಲ್ಲ ಅಂತಂದ್ರೆ ಇದೇ ತರಾನೇ ಇರ್ಬೋದು. ಅದನ್ನ ಬೈಲಾ ತಿದ್ದುಪಡಿ ಸಾಮಾನ್ಯ ಸಭೆಯಲ್ಲಿ ಬಹುಮತದ ಒಪ್ಪಿಗೆಯಿಂದ ಬೈಲಾ ತಿದ್ದುಪಡಿ ಮಾಡಬೇಕು. ಸದಸ್ಯರುಗಳೆಲ್ಲ ಒಪ್ಕೊಂಡು ಈ ಪಾಯಿಂಟ್ ಬೇಡ, ಈ ಪಾಯಿಂಟ್ ಬೇಕು ಅಂತ ಅಂದ್ಬಿಟ್ಟು ಸದಸ್ಯರ ತಿಳ್ಕೊಂಡು ತಿದ್ದಾಕೋದು ಬೈಲಾ ತಿದ್ದುಪಡಿ. ನೆಕ್ಸ್ಟ್ ಸಂಘದ ರದ್ದುಪಡಿಸುವ ವಿಧಾನ. ಸಂಘ ರದ್ದುಪಡಿಸುವ ವಿಧಾನ ಅಂತಂದ್ರೆ ಸಂಘ ರದ್ದುಪಡಿಸಿದಲ್ಲಿ ಮತ್ತು ಹಣ ಮತ್ತು ಆಸ್ತಿಯನ್ನು ಸರ್ಕಾರದ ನಿಯಮಾನುಸಾರ ಬಳಸಬೇಕು. ಸಂಘ ಏನಾದ್ರು ರದ್ದುಪಡಿಸಬೇಕು ಅಂತಂದ್ರೆ ಸಂಘದ ಹಣವನ್ನು, ಉಳಿದ ಹಣವನ್ನು ಮತ್ತು ಆಸ್ತಿಯ ಸರ್ಕಾರದ ಹೆಂಗೆ ನಿಯಮ ಇರುತ್ತೆ, ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇರುತ್ತೆ, ಆ ರೂಲ್ಸ್ ಪ್ರಕಾರನೇ ಸಂಘದ ನಿಯಮ ಇದು ದುಡ್ಡನ್ನು ದುಡ್ಡೆಲ್ಲ ಬಳಸ್ಕೊಂಡು ಸಂಘನ ರದ್ದು ಮಾಡಬಹುದು. ಇದು ಸ್ನೇಹಿತರೆ ಬೈಲಾದ ನಿಯಮಗಳು. ಮತ್ತೆ ಅಧ್ಯಕ್ಷರ ಸಹಿ ಮತ್ತು ಕಾರ್ಯದರ್ಶಿ ಸಹಿ ದಿನಾಂಕ ಈ ತರ ಇರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರಲ್ಲಿ ಲೈಕ್ ಕೊಟ್ಟು ಕಮೆಂಟ್ ಮಾಡಿ. ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡಿ, ನಾನು ಎಕ್ಸ್ಪ್ಲೇಷನ್ ಕೊಡ್ತೀನಿ. ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಮಸ್ಕಾರ.